ಚಾಲೆಂಜರ್ಸ್ ಅಥ್ಲೆಟಿಕ್ ಕ್ಲಬ್ ಉಡುಪಿ ಇವರ ವತಿಯಿಂದ ಸಿಟಿ ಎಜುಕೇಷನ್ ಟ್ರಸ್ಟ್ ಉಡುಪಿ ಮತ್ತು ವಿದ್ಯಾರತ್ನ ಕಾಲೇಜ್ ಆಫ್ ನರ್ಸಿಂಗ್, ಪೋದಾರ್ ಇಂಟರ್ನ್ಯಾಷನಲ್ ಶಾಲೆ ಉಡುಪಿ, ಉಡುಪಿ ರನ್ನರ್ಸ್ ಕ್ಲಬ್ ಇವರ ಸಹಯೋಗದೊಂದಿಗೆ ಮಾನ್ಸೂನ್ ಕ್ರಾಸ್ ಕಂಟ್ರಿ ಮತ್ತು ಕಿಡ್ಸ್ ಅಥ್ಲೆಟಿಕ್ ಮೀಟ್ 2026 ಜೂನ್ 7ರಂದು ಉಡುಪಿಯ ಅಜರ್ಕಾಡು ಮೈದಾನದಲ್ಲಿ ನಡೆಯಲಿದೆ ಎಂದು ಸಂಗಮೇಶ್ ಹಂಡಿ ಹೇಳಿದ್ದಾರೆ. ಉಡುಪಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಒಟ್ಟು 5 ವಿಭಾಗದಲ್ಲಿ ಕ್ರೀಡಾಕೂಟಗಳು ನಡೆಯಲಿದೆ. 8 ವರ್ಷದ ಒಳಗೆ 10 ವರ್ಷದ ವಯೋಮಿತಿ ಹಾಗೂ 12 ವರ್ಷದ ಒಳಗಿನ ವಯೋಮಿತಿಯ ಓಟದ ಸ್ಪರ್ಧೆ ಹಾಗೂ 200 ಮೀಟರ್ ಓಟದ ಸ್ಪರ್ಧೆಗಳು ನಡೆಯಲಿದೆ. 14 ವರ್ಷದ ಒಳಗಿನ ವಯೋಮಿತಿ ಮಕ್ಕಳಿಗೆ 80 ಮೀಟರ್ ಓಟದ ಸ್ಪರ್ಧೆ ಹಾಗೂ 200 ಮೀಟರ್ ಓಟದ ಸ್ಪರ್ಧೆ, 16 ವರ್ಷದ ಒಳಗಿನ ವಯೋಮಿತಿ ಮಕ್ಕಳಿಗೆ 100, 400 ಮೀಟರ್ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಅಲ್ಲದೆ 16ರಿಂದ 39 ವರ್ಷದ ಒಳಗಿನ ವಯೋಮಿತಿಯ ಹಾಗೂ 39 ವರ್ಷ ಮೇಲ್ಪಟ್ಟ ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕವಾಗಿ ಮಾನ್ಸೂನ್ ಕ್ರಾಸ್ ಕಂಟ್ರಿ ಓಟದ ಸ್ಪರ್ಧೆಯನ್ನು ಆಯೋಜಿಸಲಾಗಿದೆ. ಆನ್ಲೈನ್ ನೋಂದಣಿ ಅಥವಾ ಸ್ಥಳದಲ್ಲೇ ನೋಂದಣಿ ಮಾಡಿಕೊಳ್ಳಬಹುದು. ಭಾಗವಹಿಸಿದ ಪ್ರತಿಯೊಬ್ಬರಿಗೆ ಜೆರ್ಸಿ ಸರ್ಟಿಫಿಕೇಟ್ ನೀಡಲಾಗುವುದು. 12 ವರ್ಷದ ಒಳಗಿನ ವಯೋಮಿತಿಯಿಂದ 39 ವರ್ಷ ಮೇಲ್ಪಟ್ಟ ವಿಭಾಗಗಳಲ್ಲಿ ವಿಜೇತರಾದವರಿಗೆ ನಗದು ಬಹುಮಾನ, ಮೆಡಲ್ ಇರಲಿದೆ ಎಂದರು. ಚಾಲೆಂಜರ್ಸ್ ಅಥ್ಲೆಟಿಕ್ ಕ್ಲಬ್ ಉಡುಪಿ ಇವರ ವತಿಯಿಂದ ದ್ವಿತೀಯ ವರ್ಷ ಮಾನ್ಸೂನ್ ಕ್ರಾಸ್ ಕಂಟ್ರಿ ಅಂಡ್ ಕಿಡ್ಸ್ ಅಥ್ಲೆಟಿಕ್ ಮೀಟ್ 2026 ಇದೀಗ 7ನೇ ತಾರೀಕಿನ ನಡೆಯಲಿದೆ. ಈ ಒಂದು ಸಂದರ್ಭದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಭಾಗವಹಿಸಿದಂತಹ ಪೋದಾರ್ ಸ್ಕೂಲಿನ ಇಂಟರ್ನ್ಯಾಷನಲ್ ಸ್ಕೂಲಿನ ಪ್ರಾಂಶುಪಾಲರು ನೇತ್ರ ಮೇಡಮ್ ಅವರು ನಮ್ಮನ್ನೆಲ್ಲರನ್ನು ಆತ್ಮೀಯವಾಗಿ ಇದಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಡಾಕ್ಟರ್ ಅನಿತಾ ಸಿ ರಾವ್ ಅವರಿದ್ದಾರೆ, ಪ್ರಿನ್ಸಿಪಾಲ್ ವಿದ್ಯಾರತ್ನ ನರ್ಸಿಂಗ್ ಕಾಲೇಜ್ ಅವರಿಗೆ ಸಹ ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದಾರೆ. ಹಾಗೆ ಡಾಕ್ಟರ್ ಎಂ ಕೆ ರಮೇಶ್ ಸರ್ ನಮ್ಮೊಂದಿಗಿದ್ದಾರೆ, ವೈಸ್ ಪ್ರಿನ್ಸಿಪಾಲ್ ವಿದ್ಯಾರತ್ನ ನರ್ಸಿಂಗ್ ಕಾಲೇಜ್. ಹಾಗೆ ಒಂದು ಚಾಲೆಂಜರ್ಸ್ ಕ್ಲಬ್ನ ರೂವಾರಿ ಮೇನ್ ಸಂಗಮೇಶ್ ಸರ್ ಅವರು ಇದ್ದಾರೆ. ಅವರ ಮುಖ್ಯನ ಈ ಮೀಟ್ ನಡೆಯಲಿಕ್ಕಿದೆ. ಅವರಿಗೆ ಕ್ಲಬ್ ಸ್ಟಾರ್ಟ್ ಮಾಡಿ 2-3 ವರ್ಷ ಆಗಿದೆ. ಹಾಗೆ ಈ ಅವರನ್ನು ಸಹ ಈ ಕಾರ್ಯಕ್ರಮಕ್ಕೆ ನಾನು ಪ್ರೀತಿಯಿಂದ ಸ್ವಾಗತಿಸಿ, ಆತ್ಮೀಯರು ಪತ್ರಕರ್ತರ ತಮ್ಮನ್ನು ಸಹ ಬಹಳ ಆತ್ಮೀಯರಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಮಾನ್ಸೂನ್ ಇದು 2ನೇ ವರ್ಷ ನಡೆಯುವಂಥದ್ದು. ಹೋದ ಸಲ ನಾವು ಬೀಚಲ್ಲಿ ಮಾಡಿದ್ರೆ, ಆಕ್ಚುಲಿ ನಾನು ಡಾಕ್ಟರ್ ರಾಮಚಂದ್ರ ಪಾಟ್ಕರ್ ಇದರ ಟೆಕ್ನಿಕಲ್ ಆಗಿ ನಾನು ನೋಡ್ತಾ ಇದ್ದೇನೆ ಅಷ್ಟೇ. 2ನೇ ವರ್ಷ ಮಾಡುವಂತ. ಹೋದ ಸಲ ನಾವು ಬೀಚಲ್ಲಿ ಮಾಡಿದ್ದು, ಮಳೆಗಾಲ ಸ್ವಲ್ಪ ನಮಗೆ ಮಾನ್ಸೂನ್ ಸ್ವಲ್ಪ ತಾಪತ್ರ ಆಯ್ತು, ಗಾಳಿ ಇಲ್ಲ ಬಂದು. ಬಟ್ ಈ ಸಲ ಅದನ್ನೇ ಮಾನ್ಸೂನ್ ಕಪ್ಪಲ್ಲಿ ಆಕ್ಚುಲಿ ಈ ಸಮ್ಮರ್ ಸೀಸನ್ ಅಲ್ಲಿ ಎಲ್ಲ ಮಕ್ಕಳು ಟ್ರೈನಿಂಗ್ ಅಲ್ಲಿ ಇರ್ತಾರೆ. ಅವರಿಗೆ ಒಂದು ವೇದಿಕೆ ಇದು ಕಲ್ಪಿಸಲಿಕ್ಕೋಸ್ಕರ ಮಾಡುವಂತದ್ದು. ಯಾಕಂದ್ರೆ ಈ 2 ತಿಂಗಳಲ್ಲಿ ಎಲ್ಲ ಮಕ್ಕಳು ಗ್ರೌಂಡ್ ಅಲ್ಲಿ ಇರ್ತಾರೆ. ಅದಕ್ಕೆ ಒಂದು ರಿಸಲ್ಟ್ ಅಂತ ಹೇಳಿರುವುದಿಲ್ಲ. ಮತ್ತೆ ಸ್ಕೂಲಿಗೆ ಹೋಗ್ತಾರೆ, ಮತ್ತೆ ಇದನ್ನು ಪ್ರಾಕ್ಟೀಸ್ ಅಲ್ಲಿ ಬಿಡ್ತಾರೆ. ಅದಕ್ಕೆ ಇದೊಂದು ವೇದಿಕೆಯಾಗಿ ಒಂದು ಮಾನ್ಸೂನ್ ಕ್ರಾಸ್ ಕಂಟ್ರಿ ಮತ್ತು ಕಿಡ್ಸ್ ಮೀಟ್ ಅನ್ನು ಎಸ್ಪೆಷಲಿ ಕಿಡ್ಸ್ನವರಿಗೆ ಬಹಳ ಉಪಯೋಗವಂತ ಹೇಳಿರುವ ಹಾಗೆ ಅವರಿಗೆ ಜರ್ಸಿ ವ್ಯವಸ್ಥೆ ಬಂದಂತಹ ಎಲ್ಲ ಪಾರ್ಟಿಸಿಪೆಂಟ್ಗೆ ಜರ್ಸಿ ವ್ಯವಸ್ಥೆ ಇರ್ತದೆ. ಅದೇ ರೀತಿಯಾಗಿ ಅವರಿಗೆ ಸರ್ಟಿಫಿಕೇಟ್ ಮತ್ತೆ ಟಾಪ್ ಅಲ್ಲಿ ಅಂಡರ್ 12, ಅಂಡರ್ 16, ಎಬೋ 16 to 39 ಕ್ಯಾಟಗರಿ 5 ವಿಭಾಗದಲ್ಲೂ ಅವರಿಗೆ ಕ್ಯಾಶ್ ಪ್ರೈಸ್, ಟಾಪ್ 5 ಜನಕ್ಕೆ ಕ್ಯಾಶ್ ಪ್ರೈಸ್ ಮತ್ತು ಸರ್ಟಿಫಿಕೇಟ್ ಇರ್ತದೆ. ಅದೇ ರೀತಿಯಾಗಿ 39 ವರ್ಷ ಮೇಲ್ಪಟ್ಟ ಪುರುಷ ಮತ್ತು ಮಹಿಳೆಯರಿಗೆ ಟಾಪ್ 3 ಕ್ಯಾಶ್ ಪ್ರೈಸ್ ಅನ್ನು ನಾವು ನೀಡ್ತಾ ಇದ್ದೇವೆ. ಕಿಡ್ಸ್ ಅಥ್ಲೆಟಿಕ್ ಅಲ್ಲಿ ಬೆಳಿಗ್ಗೆ 7 ರಿಪೋರ್ಟಿಂಗ್ ಇರ್ತದೆ. ಅವರಿಗೆ ಇನಾಗ್ರೇಷನ್ ಅಂದಾಜು ಬೆಳಿಗ್ಗೆ 9 ಗಂಟೆಗೆ. ಅವರಿಗೆ ಬಂದಂತ ಎಲ್ಲ ಪಾರ್ಟಿಸಿಪೇಟ್ ಮಾಡಿದವರಿಗೆ ವಿನ್ ಆದವರಿಗೆ ಮೆರಿಟ್ ಸರ್ಟಿಫಿಕೇಟ್, ಟಾಪ್ 3, ಫಸ್ಟ್, ಸೆಕೆಂಡ್, ಥರ್ಡ್ ಮೆಡಲ್ ಅಂಡ್ ಮೆರಿಟ್ ಸರ್ಟಿಫಿಕೇಟ್ ನಾವು ನೀಡ್ತಾ ಇದ್ದೇವೆ. ಅದೇ ರೀತಿಯಾಗಿ ರಿಲೇ ಕ್ಯಾಟಗರಿಯಲ್ಲಿ 12 ವರ್ಷ, 14 ವರ್ಷ, 16 ವರ್ಷ ಅವರಿಗೆ ನಾವು ಕ್ಯಾಶ್ ಪ್ರೈಸ್ ಕೊಡ್ತಾ ಇದ್ದೇವೆ. 8 ಮತ್ತೆ 10 ವರ್ಷದ ಮಕ್ಕಳಿಗೆ ಯಾವುದೇ ರೀತಿಯಾದ ಕ್ಯಾಶ್ ಪ್ರೈಸ್ ಇರುವುದಿಲ್ಲ. 12 ವರ್ಷ, 14 ವರ್ಷ, 16 ವರ್ಷದ ಮಕ್ಕಳಿಗೆ ರಿಲೇ ಓಟದಲ್ಲಿ ಕ್ಯಾಶ್ ಪ್ರೈಸ್ ಇರ್ತದೆ. ಈಗಾಗಲೇ ಸ್ಥಳೀಯರಿಗೆ ಆನ್ಲೈನ್ ಎಂಟ್ರಿಗಳು ಸ್ಟಾರ್ಟ್ ಆಗಿದೆ, ಆನ್ಲೈನ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ. ಕ್ರಾಸ್ ಕಂಟ್ರಿಯಲ್ಲಿ 500 ಎಂಟ್ರಿ ಆಲ್ರೆಡಿ ನಾವು ರಿಸೀವ್ ಮಾಡ್ಕೊಂಡಿದ್ದೀವಿ ಆನ್ಲೈನ್ ಅಲ್ಲಿ. ಅದೇ ರೀತಿಯಾಗಿ ಕಿಡ್ಸ್ ಅಲ್ಲಿ 350, 450 ರಿಜಿಸ್ಟರ್ ಆಗಿದ್ದಾರೆ. ಈಗ ಆಲ್ಮೋಸ್ಟ್ ಎಲ್ಲ ಶಾಲಾ ಕಾಲೇಜುಗಳನ್ನು ನಾವು ಭೇಟಿ ಕೊಟ್ಟಿದ್ದೇವೆ. ಎಲ್ಲ ಶಿಕ್ಷಣ ಸಂಸ್ಥೆಯವರು ಅವರು ಸಹಕಾರ ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಪ್ರಕಾರ ನಮ್ಮ ಅಂದಾಜು 1,000 1,500 ಹೋಗುವ ನಿರೀಕ್ಷೆ ಇದೆ. ಹಾಗಾಗಿ ಎಲ್ಲರೂ